ಹಳೆ ದ್ವೇಷಕ್ಕೆ ಯುವಕರ ಮೇಲೆ ಮಾರಣಾಂತಿಕ ಹಲ್ಲೆ. ಚಿಕ್ಕಬಳ್ಳಾಪುರ ಗುಡಿಬಂಡೆಯ ರಾಮಪ್ಪ ಕೆರೆಯಲ್ಲಿ ಘಟನೆಯಾಗಿದೆ. ಹಳೆ ದ್ವೇಷ ಯುವಕರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಲಾಗಿದೆ. ಚಿಕ್ಕಬಳ್ಳಾಪುರ ಗುಡಿಬಂಡೆಯ ರಾಮಪ್ಪ ಕೆರೆಯಲ್ಲಿ ಘಟನೆ ನಡೆದಿದೆ. ರಘು ಹಾಗೂ ಭರತ್ ಮೇಲೆ ರಾಡ್ನಿಂದ ಹಲ್ಲೆ ಮಾಡಲಾಗಿದೆ. ಮನೋಹರ್, ರವಿ, ಮಹೇಶ್ ಸೇರಿ ಹಲವರಿಂದ ಈ ಹಲ್ಲೆ ಆಗಿರುವಂಥದ್ದು. ಮಾರಾಮಾರಿಯಲ್ಲಿ ರಘುಗೆ ಗಂಭೀರ ಗಾಯವಾಗಿರುವಂಥದ್ದು. ಮೂತಿ ಮುಖ ನೋಡದೆ ಹಲ್ಲೆ ಮಾಡಿದ್ದಾರೆ ದುರುಳರು. ಹಲ್ಲೆ ನಡೆಸಿರುವಂತಹ ದೃಶ್ಯಗಳು ಮೊಬೈಲ್ನಲ್ಲಿ ಸೆರೆಯಾಗಿವೆ. ಹುಡುಗಿ ವಿಚಾರಕ್ಕಾಗಿ ಅಂತ ತಿಳಿದು ಬಂದಿದೆ. ಹುಡುಗಿ ವಿಚಾರಕ್ಕಾಗಿ ಈ ಹಲ್ಲೆ ನಡೆದಿರಬಹುದು ಅನ್ನುವಂತಹ ಶಂಕೆ ವ್ಯಕ್ತವಾಗಿದೆ. ಗಾಯಾಳುಗಳಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಿದೆ. ಸ್ಥಳಕ್ಕೆ ಡಿವೈಎಸ್ಪಿ ಪ್ರಕಾಶ್ ಭೇಟಿ ಮಾಡಿ ಪರಿಶೀಲನೆಯನ್ನ ಮಾಡಿದ್ರು. ಎಫ್ಐಆರ್ ಆದ್ರೂ ಕೂಡ ಆರೋಪಿಗಳನ್ನ ಯಾಕೆ ಪೊಲೀಸರು ಬಂಧಿಸಿಲ್ಲ, ಶಾಸಕರ ಪ್ರಭಾವದಿಂದ ಬಂಧಿಸಿಲ್ಲ ಅಂತ ಆರೋಪ ಕೇಳಿ ಬಂದಿದೆ. ಪೊಲೀಸರ ವಿರುದ್ಧ ಈಗ ಕುಟುಂಬಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಹಳೆ ದ್ವೇಷಕ್ಕಾಗಿದೆ ಈ ಘಟನೆ. ಹಳೆ ದ್ವೇಷವನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಯುವಕರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಲಾಗಿದೆ. ಚಿಕ್ಕಬಳ್ಳಾಪುರ ಗುಡಿಬಂಡೆಯ ರಾಮಪ್ಪ ಕೆರೆಯಲ್ಲಿ ಈ ಘಟನೆ ನಡೆದಿದೆ. ರಘು ಹಾಗೂ ಭರತ್ ಮೇಲೆ ರಾಡ್ನಿಂದ ಹಲ್ಲೆಯಾಗಿದೆ. ಮನೋಹರ್, ರವಿ, ಮಹೇಶ್ ಸೇರಿ ಹಲವರಿಂದ ಹಲ್ಲೆಯಾಗಿರುವಂಥದ್ದು. ಈ ಮಾರಾಮಾರಿ ನಡೀತು. ಅಲ್ಲಿ ರಘು ಅನ್ನೋವರಿಗೆ ಗಂಭೀರ ಗಾಯವಾಗಿದೆ. ಮುಖಾಮೂತಿ ನೋಡದೆ ಸರಿಯಾಗಿ ಹಲ್ಲೆ ಮಾಡಿದ್ದಾರೆ ಈ ದುರುಳರು. రఘోనా ఇగో అన్న ముక్కల రత్నం వస్తుందని ఎవరన్నా కొట్టింది? అన్న ఎవరన్నా కొట్టింది? రఘోనా రఘోనా అన్న నీళ్ళు అన్న నీ ಹುಡುಗಿ ವಿಚಾರಕ್ಕೆ ಈ ಹಲ್ಲೆ ಆಗಿದೆ ಅಂತ ತಿಳಿದು ಬಂದಿದೆ. ಗಾಯಾಳುಗಳಿಗೆ ಈಗ ಸದ್ಯ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ಸ್ಥಳಕ್ಕೆ ಡಿವೈಎಸ್ಪಿ ಪ್ರಕಾಶ್ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ರು. ಇನ್ನು ಎಫ್ಐಆರ್ ಆದ್ರೂ ಕೂಡ ಯಾಕೆ ಆರೋಪಿಗಳನ್ನ ಬಂಧಿಸಿಲ್ಲ ಅಂತ ಕುಟುಂಬಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ముక్కల రత్నం వస్తుందని ఎవరన్నా కొట్టింది? అన్న ఎవరన్నా కొట్టింది? రఘోనా రఘోనా అన్న నీళ్ళు ఎత్తుకోనా? రఘోనా రఘోనా ఇగో అన్న ముక్కల రత్నం వస్తుందని ఎవరన్నా కొట్టింది?